ಭಾಷೆಯಿಲ್ಲೇ ಯದಾ ಯದಾಹಿ. ನಿಜವಾಗ್ಲೂ ಗೊತ್ತಿಲ್ಲ ಸರ್. ಸರ್, ಏನೋ ಬರಕ್ ಹೇಳಿದ್ರಂತೆ. ಸರ್ ಇವರೇ ಸರ್, ಶಿವಣ್ಣಂಗೆ ದುಡ್ಡು ಕೊಟ್ಟು ಹೊಡಿ ಕೇಳಿದ್ ಇವರೇ ಸರ್. ಅದು ಬಿಟ್ರೆ ಅವ್ರಿಗೂ ನಮಗೂ ಏನು ದ್ವೇಷ ಇಲ್ಲ ಸರ್. ಇವ್ರು ಹೇಳಕತ್ತಿದ್ದ ಖರೆ ಏನ್ರಿ ಮೇಡಮ್? ನೀವೇನ್ ಹೇಳ್ತಿದ್ದೀರಾ ಸರ್? ಅಂದ್ರ ಶಿವಣ್ಣನ ಹೊಡೆಯಾಕ ಇವ್ರಿಗೆ ರೊಕ್ಕ ಕೊಟ್ಟವ್ರು ನೀವ ಏನು ಅಂತ ಕೇಳಕತ್ತೀನಿ. ಹೌದು ಸರ್. ಮದ್ವೆ ಮನೇಲಿ ಅವನಿಂದ ನಮ್ಗೇನಾದ್ರೂ ತೊಂದರೆ ಆಗುತ್ತೆ ಅಂತ ಹೇಳಿ ನಮ್ಮ ಹುಷಾರಲ್ಲಿ ನಾವಿರೋದಕ್ಕೆ ಇವನಿಗೆ ದುಡ್ಡು ಕೊಟ್ಟು ಕಾವಲ್ ಕಾಯಕ್ಕೆ ಹೇಳಿದ್ದೆ ಸರ್. ಸರ್ ನಾವ್ ಯಾರಿಗೂ ಅಟ್ಯಾಕ್ ಮಾಡಿಲ್ರಿ. ಅವನು ಛತ್ರಕ್ ನುಗ್ಗಿ ಗಲಾಟೆ ಮಾಡ್ದ, ಆಮೇಲೆ ನಾವು ಅಟ್ಯಾಕ್ ಮಾಡಿದ್ವಿ. ಮತ್ತ ನೀವು ಶಿವಣ್ಣನ ಎಲ್ಲಿ ನೋಡಿದ್ರಿ? ಅವನಿನ್ ಏನ್ ಮಾಡಿದ್ರಿ? ಅವ್ರಿಗೆ ಇನ್ನೊಂದೇನ್ರ ಗ್ಯಾಂಗ್ ಇಟ್ಟಿದ್ರೇನ್ರಿ ಮೇಡಮ್ ಅವ್ರ? ಇನ್ನೊಂದ್ಸಲ ಸುಪಾರಿ ಕೊಡಕ? ಸರ್, ಛತ್ರದಲ್ಲಂದ್ರೆ ಅವ್ನು ಬಂದು ಮದ್ವೆ ನಿಲ್ಲಿಸ್ತಾನೆ ಅನ್ನೋ ಭಯ ಇತ್ತು. ಹೊರಗಡೆ ಎಲ್ಲ ನಾವ್ಯಾಕೆ ಸರ್ ಸುಪಾರಿ ಕೊಡೋಣ? ಅದ ವಾಪಸ್ ಬದಿಗ್ ಬಂದ್ರ ತ್ರಾಸ್ ಕೊಡ್ತಾನಂತೆ. ಅಯ್ಯೋ ಇನ್ಸ್ಪೆಕ್ಟರ್, ದೇವ್ರಣ ಇಲ್ಲ. ಹಂಗಂದ್ರ ತುಳಸಿಗೆ ಇಂದ್ರಗ ಕಾನೂನು ಪ್ರಕಾರ ವಿಚ್ಛೇದನ ಆಗಿಲ್ಲ ಅಂತ ಗೊತ್ತಿದ್ರು ನಿಮ್ಮ ಮಗಳನ್ನ ಅವನ ಮಗಂಗ ಕೊಟ್ಟು ಲಗ್ನ ಮಾಡಕ್ ಹೆಂಗ್ ಒಪ್ಪಿದ್ರಿ ಮೇಡಮ್ ಅವ್ರ? ಸರ್, ಅದು ತುಳಸಿಯಿಂದ ಇಂದ್ರಂಗ್ ಯಾವುದೇ ರೀತಿ ತೊಂದರೆ ಆಗಲ್ಲ, ಪಂಚಾಯಿತಿಯಲ್ಲಿ ಎಲ್ಲ ತೀರ್ಮಾನ ಆಗಿದೆ ಅಂತ ಹೇಳಿದ್ರು. ಅದಕ್ಕೆ ನಾನು ಒಪ್ಕೊಂಡೆ ಸರ್. ಈ ರೀತಿ ಎಲ್ಲ ಆಗುತ್ತೆ ಅಂದಿದ್ರೆ ನಾನು ಖಂಡಿತ ಒಪ್ಕೋತಿರ್ಲಿಲ್ಲ ಸರ್. ನಂಜಪ್ಪ ಸೋಕಾರ, ಮೇಡಮ್ ಅವ್ರು ಹೇಳಕತ್ತಿದ್ದು ಖರೆ ಏನ್ರಿಪ್ಪ? ನಿಜ ಸರ್. ಆದ್ರೂ ಮೇಡಮ್ ಅವ್ರ ಇಷ್ಟೆಲ್ಲ ಕಿರಿಕಿರಿ ಐತಿ ಅಂತ ಗೊತ್ತಿದ್ರು ಸಹಿತ ನೀವು ಬ್ಯಾಡ ಅನ್ಬೋದಿತ್ತಲ್ಲ. ಅಷ್ಟರಲ್ಲಿ ನನ್ನ ಮಗಳು ಇಂದ್ರನ್ನ ತುಂಬಾ ಇಷ್ಟಪಟ್ಬಿಟ್ಟಿದ್ಲು ಸರ್. ಓ